ಸೋಮಾಪುರ ಎಂಬ ಊರಿನಲ್ಲಿ ಭಯಾನಕವಾದ ಹುಲಿಯೊಂದು ಬಂದು ವಾಸವಾಗಿತ್ತು. ಹಗಲು ಇರುಳು ಎನ್ನದೆ ಜನರಿಗೆ ತೊಂದರೆ ಮಾಡುತ್ತಿತ್ತು. ಜನರ ಮೇಲೆ ದಾಳಿ ಮಾಡಿ ಹೊತ್ತೊಯ್ಯುತ್ತಿತ್ತು. ಹಗಲು ರಾತ್ರಿ ಜನರು ಹುಲಿಯನ್ನು ಓಡಿಸಲು ಕಷ್ಟಪಡುತ್ತಿದ್ದರು. ಎಷ್ಟೋ ಜನ ಹುಲಿಯ ಬಾಯಿಗೆ ಆಹಾರವಾಗುತ್ತಿದ್ದರು. ಇದರಿಂದ ಜನ ಬೇಸತ್ತು ಹೋಗಿದ್ದರು. ಶಾಲೆಗೆ ಹೋಗುವಾಗ ಬಾಲಕರನ್ನು ಹಿಡಿಯುತ್ತಿತ್ತು. ಜನರು ಮನೆಯಿಂದ ಹೊರಗಡೆ ಬರಲು ಭಯಭೀತರಾಗಿದ್ದರು. ಇದರಿಂದ ಬೇಸತ್ತ ಜನ ಹುಲಿಯನ್ನು ಕೊಂದವರಿಗೆ 1000 ಚಿನ್ನದ ವರಹಗಳನ್ನು ಹಾಗೂ ಭೂಮಿಯನ್ನು ದಾನವಾಗಿ ಕೊಡುವುದಾಗಿ ಊರಿನಲ್ಲಿ ಡಂಗುರ ಸಾರಿದರು. ಇದನ್ನು ಕೇಳಿದ ಕೆಲವರು ಹುಲಿಯನ್ನು ಸಾಯಿಸಲು ಹೊರಟರು. ಶಿವಪ್ಪ ಎನ್ನುವ ಯುವಕ ಬೃಹದಾಕಾರವಾದ ದೊಣ್ಣೆಯನ್ನು ಹಿಡಿದು ಹುಲಿಯನ್ನು ಸಾಯಿಸಲು ಕಾಡಿಗೆ ಹೊರಟ. ಆದರೆ ಆತ ಹುಲಿಯ ಬಾಯಿಗೆ ತುತ್ತಾದ. ನಂತರದಲ್ಲಿ ರಾಮ್ ಎಂಬುವ ಯುವಕ ತನ್ನ ಬಂದೂಕನ್ನು ಹಿಡಿದು ಹುಲಿಯನ್ನು ಸಾಯಿಸಲು ಹೊರಟ. ಅವನು ಕೂಡ ಹುಲಿಯ ಬಾಯಿಗೆ ತುತ್ತಾದ. ಇದರಿಂದ ಗ್ರಾಮದಲ್ಲಿ ಇನ್ನೂ ಭಯ ಹೆಚ್ಚಾಯಿತು. ತದನಂತರ ನಾಗಪ್ಪ ಎನ್ನುವ ವ್ಯಕ್ತಿ ತಾನು ಹುಲಿಯನ್ನು ಕೊಲ್ಲುವುದಾಗಿ ಹೇಳಿ ಹೊರಟ. ಆ ಸಮಯದಲ್ಲಿ ಹುಲಿ ನಿದ್ರಿಸುತ್ತಿತ್ತು. ನಾಗಪ್ಪ ತನ್ನ ಬಂದೂಕನ್ನು ಹಿಡಿದು ಹುಲಿಯನ್ನು ಹೊಡೆದು ಹುಲಿಯನ್ನು ಕೊಂದ. ಹಾಗೆ ನರಭಕ್ಷಕವಾದ ಹುಲಿಯ ದೇಹವನ್ನು ಸಿಗಿದು ಈಗಾಗಲೇ ಹುಲಿಯು ನುಂಗಿದ್ದ ಕೆಲವರನ್ನು ದೇಹದಿಂದ ಹೊರತೆಗೆಯಲಾಯಿತು. ಹಾಗೆ ಊರಿನ ಜನರಿಗೆಲ್ಲ ಸಂತೋಷವೋ ಸಂತೋಷ. ಕೊಟ್ಟ ಮಾತಿನಂತೆ ಊರಿನವರೆಲ್ಲ ಸೇರಿ ನಾಗಪ್ಪನಿಗೆ ಧನ, ಧಾನ್ಯ, ವಸ್ತ್ರ, ಒಡವೆ ಹಾಗೂ 1000 ವರಹಗಳು ಮತ್ತು ಜಮೀನನ್ನು ದಾನವಾಗಿ ನೀಡಿದರು. ಊರಿನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ನರಭಕ್ಷಕನ ಅಂತ್ಯವಾಗಿತ್ತು. ಜನರಲ್ಲಿ ಸಂತೋಷ, ನೆಮ್ಮದಿ ನೆಲೆಸಿತ್ತು.